ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ. ಕುಮಾರಸ್ವಾಮಿಯವರು ಪ್ರಾದೇಶಿಕ ಪಕ್ಷ JDS ಅನ್ನು ಮುನ್ನಡೆಸುತ್ತಿರುವಂಥ ನಾಯಕ. ರಾಜಕೀಯವಾಗಿ ಯಾವತ್ತೂ ಕೂಡ ಪ್ರಾದೇಶಿಕ ಪಕ್ಷದ ಅಸ್ಮಿತೆಯನ್ನೇ ಬಯಸುವಂತಹ ನಾವು ಇತ್ತೀಚೆಗೆ ಕುಮಾರಸ್ವಾಮಿಯವರ ಕೆಲವು ಬೆಳವಣಿಗೆಗಳು, ಅದರಲ್ಲೂ ಮಂಡ್ಯ ಲೋಕಸಭೆ ಚುನಾವಣೆಯಲ್ಲಿ ಸುಮಲತಾ ಅಂಬರೀಶ್ ವಿರುದ್ಧ ನಿಖಿಲ್ ಕುಮಾರಸ್ವಾಮಿ ಸೋತ ದಿನದಿಂದ ಕುಮಾರಸ್ವಾಮಿಯವರು ಬೇರೆ ರೀತಿಯ ರಾಜಕಾರಣವನ್ನೇ ಮಾಡೋದಕ್ಕೆ ಶುರು ಮಾಡಿದ್ರು. ಆಮೇಲೆ ರಾಮನಗರದಲ್ಲೂ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ 1 ಸೆಕೆಂಡ್ ಸೋತ ನಂತರ ಕುಮಾರಸ್ವಾಮಿಯವರು ನಿಯಂತ್ರಣಕ್ಕೆ ಸಿಲುಕದ ಹಾಗೆ ವರ್ತನೆ ಮಾಡೋದಕ್ಕೆ ಶುರು ಮಾಡಿದ್ರು. ಅದು ನಿಮಗೆಲ್ಲ ಗೊತ್ತಿದೆ. ಜಾತ್ಯತೀತ ಜನತಾ ದಳ ಅಂದರು, ಕೋಮುವಾದಿ BJP ಜೊತೆ ಸೇರಿಕೊಂಡ್ರು. ವಿಧಾನಸಭೆ ಚುನಾವಣೆಯಲ್ಲಿ ಮುಸಲ್ಮಾನರು ನಮಗೆ ಕೈ ಬಿಟ್ಟರು. ಹಾಗಾಗಿ ಮುಸಲ್ಮಾನರಿಗೆ ನಾವು ಪಾಠ ಕಲಿಸಬೇಕು ಅಂದರೆ ನಾನು BJPಗೆ ಸೇರಿಬಿಡಬೇಕು. ನಾನು BJPಗೆ ಸೇರಿದ್ರೆ ಮುಸಲ್ಮಾನರನ್ನ ಯಾರು ರಕ್ಷಣೆ ಮಾಡ್ತಾರೆ ಅನ್ನುವಂಥ ಸ್ಟೇಟ್ಮೆಂಟನ್ನು ಕೂಡ ಅವ್ರು ಕೊಟ್ಟಿದ್ದು ಬಹುಶಃ ನಿಮಗೆಲ್ಲ ನೆನಪಿರ್ಬೋದು. ಮುಸಲ್ಮಾನ್ ಸಮಾಜದ ಮೇಲೆ ಡಿಪೆಂಡ್ ಆಗಿ ರಾಜಕೀಯ ಮಾಡ್ತಾ ಇಲ್ಲ, ಅದನ್ನು ಸ್ಪಷ್ಟವಾಗಿ ಹೇಳ್ತೀನಿ. ಮುಂದೆ ಈ ಸರ್ಕಾರ ಹೋದ್ರೆ ಕಾಂಗ್ರೆಸ್ ಸರ್ಕಾರ ಇದೇನು ಉಳಿಯಲ್ಲ, ಇದು ಗೊತ್ತಿದೆ ನನಗೆ. ನನ್ನನ್ನು ಯಾವ ರೀತಿ ತೆಗೆದ್ರು 1 ವರ್ಷದಲ್ಲಿ 14 ತಿಂಗಳಲ್ಲಿ, ಅದೇ ರೀತಿ ಇದು ಮುಳುಗುತ್ತೆ. ಹಾಗೆ ಮುಸಲ್ಮಾನ್ ಸಮಾಜಕ್ಕೆ ರಕ್ಷಣೆ ಕೊಡೋರು ಯಾರು? ಕಾಂಗ್ರೆಸ್ನವ್ರು ಇರ್ತಾರ? ಇದೇ ಕುಮಾರಸ್ವಾಮಿ ಬೇಕು ಅವರಿಗೆ, ಮುಸಲ್ಮಾನ್ ಸಮಾಜಕ್ಕೆ. ಇದನ್ನ ಕೂತು ಕಾಮನ್ ಸೆನ್ಸ್ ಇಂದ ಅರ್ಥ ಮಾಡ್ಕೋಬೇಕು. ಯಾವುದೇ ಧರ್ಮವನ್ನು, ಯಾವುದೇ ಜಾತಿಯನ್ನು ಯಾವ ಅಣ್ಣನೂ ರಕ್ಷಣೆ ಮಾಡಬೇಕಂತೇನೂ ಇಲ್ಲ. ಅವರಿಗೆ ಅವರ ಧರ್ಮವನ್ನು, ಅವರ ಜಾತಿಯನ್ನು, ಅವರ ಅಸ್ತಿತ್ವವನ್ನು ಹೇಗೆ ಉಳಿಸ್ಕೋಬೇಕು, ಹೇಗೆ ರಕ್ಷಣೆ ಮಾಡಬೇಕು ಅಂತ ಗೊತ್ತಿದೆ. ಅದಕ್ಕೆ ಯಾವ ದೊಡ್ಡ ನಾಯಕನ ಅಪ್ಪಣೆಯೋ ಯಾವ ದೊಡ್ಡ ನಾಯಕನ ಸಹವಾಸವೂ ಬೇಕು ಅಂತ ಇಲ್ಲ ಅಂಥೇಳಿ ಆ ಸಮುದಾಯ ಬೇರೆ ಬೇರೆ ರೀತಿಯಲ್ಲಿ ಉತ್ತರವನ್ನು ಕೊಡ್ತಾ ಬಂತು. ಕುಮಾರಸ್ವಾಮಿಯವರು ತನ್ನ ಮಗನ ಸೋಲು, ಅದು ಸತತವಾದ ಸೋಲಿನಿಂದ ಕಂಗೆಟ್ಟು ಮುಸಲ್ಮಾನರು ನಮಗೆ ಓಟ್ ಹಾಕಿಲ್ಲ, ಸುಮಾರು 92% ಅಷ್ಟು ಓಟನ್ನು ಕಾಂಗ್ರೆಸ್ಗೆ ಹಾಕಿ ಕಾಂಗ್ರೆಸ್ಸಿನ ಅದ್ವಿತೀಯ ಗೆಲುವಿಗೆ ಕಾರಣ ಆದರು. ಹಾಗಾಗಿ ಆ ಸಮುದಾಯ ಸಂಕಷ್ಟಕ್ಕೆ ಬೀಳಬೇಕು, ನಾನು ಕೈ ಬಿಟ್ಟರೆ ಆ ಸಮುದಾಯ ಸಂಕಷ್ಟಕ್ಕೆ ಬಿದ್ದೇ ಬೀಳುತ್ತೆ ಅನ್ನುವ ಅರ್ಥದಲ್ಲಿ ಅವರ ಆವೇಶಗಳು ನಮಗೆ ಕಾಣಿಸಿದ್ವು. ಅದರ ಜೊತೆಗೆ ಅವರು BJPಗೆ ಸೇರಿಕೊಂಡ್ರು. BJPಗೆ ಸೇರೋದ್ರಿಂದ ಆ ಸಮುದಾಯ ಅಥವಾ ಅವರನ್ನು ಕೈಬಿಟ್ಟ ಜನ ಕಂಗೆಟ್ಟು ಹೋಗಬೇಕು, ನನ್ನ ಸ್ಟೆಪ್ಪು ನನ್ನ ಮೂವ್ಮೆಂಟು ಇವ್ರನ್ನೆಲ್ಲ ದಂಗು ಬಿಡಿಸುತ್ತೆ ಅಂತ ಅವ್ರು ಅಂದ್ಕೊಂಡ್ರು. ಹಾಗೇನೂ ಆಗಲಿಲ್ಲ. ಈ ಥರದ ನಿಲುವಿನಿಂದ ಕುಮಾರಸ್ವಾಮಿಯವರು ಎಲ್ಲೋ ಒಂದು ಕಡೆ ದುರ್ಬಲರಾಗ್ತಾ ಬಂದರು. ಅದರ ಜೊತೆಗೆ ನಮ್ಮ HD ರೇವಣ್ಣ ಅವರ ಪುತ್ರರಾದಂತಹ ಪ್ರಜ್ವಲ್ ರೇವಣ್ಣ ಮತ್ತು ಸೂರಜ್ ರೇವಣ್ಣ ಅವರ ಅದ್ವಿತೀಯ ಸಾಧನೆಗಳಿಂದ ಕುಮಾರಸ್ವಾಮಿಗೆ ಮತ್ತಷ್ಟು ಹಿನ್ನಡೆ ಆಯಿತು. ಒಟ್ಟಾರೆ ತಲೆ ಎತ್ತಲಾಗದ ಪರಿಸ್ಥಿತಿ. ಇಂಥ ಸ್ಥಿತಿಯಲ್ಲಿ ಯಾವ ಮಟ್ಟಿಗೆ ಹತಾಶರಾದ್ರಂದರೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಪಟ್ಟು ಬಿಡದೆ ಸೇಡು ತೀರಿಸಿಕೊಳ್ಳುವ ಮಟ್ಟಕ್ಕೆ ತಮ್ಮ ಆವೇಶವನ್ನು ಪ್ರದರ್ಶನ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಕಾಂಗ್ರೆಸ್ ಅವ್ರು ಕಂಡ್ರೆ ಆಗೋದಿಲ್ಲ, ಸಿದ್ದರಾಮಯ್ಯ, DK ಶಿವಕುಮಾರ್ ಇವ್ರು ಕಂಡ್ರೆ ಸಾಕು ಮೈ ಮೇಲೆ ಚೇಳು ಬಿಟ್ಕೊಂಡಂಗೆ ಆಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಇದಕ್ಕೆಲ್ಲ ಎದುರು ಕೂರಲ್ಲ, ಕುಟುಂಬದ ಬಗ್ಗೆ ಚೆನ್ನಾಗಿ ಉತ್ತರ ಕೊಟ್ಟೆ ಅಂತ ಕೈ ಕುಲ್ಕಿದ್ರೆ ಅಂತ ಹೇಳಿದ್ರೆ ನನಗೂ ಇದಕ್ಕೂ ಸಂಬಂಧನೇ ಇಲ್ಲ. ಈ ಹುಸಿನಾಗೆ ಮಾತಾಡ್ತಿರಲ್ರಿ, ಕಂಡ್ರೆ ಯಾರು ಕೇರ್ ಮಾಡೋದಿಲ್ದೆ ಹೋದ್ರೆ ನಾನು ಅದರ ಅಪ್ರೋಚ್ ಕೇರ್ ಮಾಡಲ್ಲ. ನಾನು ಗೊತ್ತಿದೆ, ನಾವು ಅದೇ ತರ. ನಾವೇನು ನಿಮ್ಮ ಮುಲಾಜಲ್ಲಿ ಬರಲಿಲ್ಲ ನನ್ನ ಜೀವನದಲ್ಲಿ, ನಿಮ್ಮ ಮುಲಾಜಲ್ಲಿ ಬರಲಿಲ್ಲ, ನಾನು ಕೇರ್ ಮಾಡಲ್ಲ. ಈಗ ನಮಗೋಸ್ಕರ ಇದೆ, ಗೊತ್ತಿದೆ ನನಗೆ. ಒಂಥರ ದ್ವೇಷದ ರಾಜಕೀಯ, ಸೇಡಿನ ರಾಜಕೀಯ. ಅದರಲ್ಲೂ ಮೂಡ ಅನ್ನೋ ವಿಚಾರದಲ್ಲಿ ಸಿದ್ದರಾಮಯ್ಯನವರನ್ನು ಸಿಲುಕಿಸುವ, ನೋಡಿ ಇಲ್ಲೊಂದು ಭಾಳ ದೊಡ್ಡ ಕಾನ್ಸೆಪ್ಟ್ ಇದೆ. ಪಾರ್ವತಿಯವರು, ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿಯವರು ಮೂಡದವರಿಗೆ ಸಲ್ಲಿಸಲಾದ ಅರ್ಜಿಯಲ್ಲಿ ಅದೇನೋ ವೈಟ್ ಟ್ಯಾಪಿಂಗ್ ಆಗಿರುವಂಥ ಕಾನ್ಸೆಪ್ಟು ಚರ್ಚೆಗೀಡಾಗ್ತಾ ಇದೆ. ಅದರ ಬಗ್ಗೆ ನಾನು ಒಂದಿಷ್ಟು ವಿವರಗಳನ್ನು ಕಲೆ ಹಾಕ್ತಾ ಇದ್ದೀನಿ, ಅದು ಬಂದಮೇಲೆ ಮಾತಾಡ್ತೀನಿ. ಅದನ್ನು ಹೊರತುಪಡಿಸಿದರೆ ಮೂಡ ಅನ್ನುವಂಥ ವಿಚಾರದಲ್ಲಿ ಖುದ್ದು ತಾವೇ ಫಲಾನುಭವಿಗಳಾಗಿದ್ದು, ಖುದ್ದು ತಮ್ಮ ಪಕ್ಷದವರು ಬಹಳ ದೊಡ್ಡ ಮಟ್ಟದಲ್ಲಿ ಫಲಾನುಭವಿಗಳಾಗಿದ್ದು, ಜೊತೆಗೆ ಇವರು ಯಾರ ಜೊತೆ ಸಾಂಗತ್ಯ ಮಾಡಿದ್ದಾರೋ BJP, ಅದಕ್ಕೆ ಸಂಬಂಧಪಟ್ಟಂಥ ಶಾಸಕರು ಕೂಡ ಮೂಡದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಫಲಾನುಭವಿಗಳಾಗಿದ್ದು ಆ ಇತಿಹಾಸ ಇದ್ದು ಕೂಡ ಮೂಡದಲ್ಲಿ ಸಿದ್ದರಾಮಯ್ಯನವರನ್ನು ಸಿಲುಕಿಸುವ, ಅದಕ್ಕೆ ಹಗರಣದ ಸ್ವರೂಪವನ್ನು ಕೊಡುವಂಥ ಪ್ರಯತ್ನವನ್ನು ಇವರು ಮಾಡ್ತಾಯಿದ್ರು. ಆ ಪ್ರಯತ್ನದಲ್ಲಿ ಸಿದ್ದರಾಮಯ್ಯನವರನ್ನ ಹೇಗಾದರೂ ಮಾಡಿ ಈ ಕೇಸನ್ನು ಸಿಲುಕಿಸಬೇಕು, ಹೇಗಾದರೂ ಮಾಡಿ ಒಂದು ಸಲ ಜೈಲಿಗೆ ಕಳಿಸ್ಬೇಕು, ಅಟ್ಲೀಸ್ಟ್ FIR ಆದರೂ ದಾಖಲಿಸಬೇಕು, ಅಟ್ಲೀಸ್ಟ್ ಅವರ ಮೇಲೆ ಕಾನೂನು ಕ್ರಮಕ್ಕಾದರೂ ಮುಂದಾಗಬೇಕು ಅಂತ ಹೇಳ್ಬಿಟ್ಟು ಸತತ ಪ್ರಯತ್ನ, ಪಾದಯಾತ್ರೆ, ಇನ್ನಿತರ ಎಲ್ಲ ಪ್ರಯತ್ನಗಳನ್ನು ಪಟ್ಟು ಕೊನೆಗೂ
ತಮ್ಮದೇ ಪಕ್ಷದ ರಾಜ್ಯಪಾಲರಾದಂತಹ ತಾವರ್ ಚಂದ್ ಗೆಹ್ಲೋಟ್ ಮೂಲಕ ಅವರಿಗೆ ಪ್ರಾಸಿಕ್ಯೂಷನ್ಗೆ ಆದೇಶ ಕೊಟ್ಟಿದ್ದಾರೆ. ಹೈಕೋರ್ಟ್ಗೆ ಹೋಯಿತು. ಆ ವಿಚಾರಣೆಯನ್ನು 10 ದಿನ ಮುಂದಕ್ಕೆ ಹಾಕಿದರೆ ಅದು ಮ್ಯಾಟರ್ ಬಗ್ಗೆ ಆಮೇಲೆ ಮಾತಾಡೋಣ. ಸ್ನೇಹಿತರೆ, ಒಟ್ಟಿನಲ್ಲಿ ಸಿದ್ದರಾಮಯ್ಯನವರನ್ನ ಬಲಿ ಹಾಕಬೇಕು, ಒಟ್ಟಿನಲ್ಲಿ ಕಾಂಗ್ರೆಸ್ ಸರ್ಕಾರದ ಶಕ್ತಿಯನ್ನು ಕುಂದಿಸಬೇಕು, ಒಟ್ಟಿನಲ್ಲಿ ಕಾಂಗ್ರೆಸ್ ಸರ್ಕಾರವನ್ನು ರಾಜ್ಯದಿಂದ ತೊಲಗಿಸಬೇಕು. ಹೇಗಾದರೂ ಮಾಡಿ ಒಂದು ಸಲ ಆ ಪದವಿ ಪಟ್ಟದ ಮೇಲೆ ಕೂತ್ಕೋಬೇಕು. ಬಿಜೆಪಿ ಏನೇ ಮಾಡಿದ್ರು ತಿಪ್ಪರ್ಲಾಗ ಹಾಕಿದ್ರು ಫುಲ್ ಮೆಜಾರಿಟಿಯಲ್ಲಿ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬರೋದಕ್ಕೆ ಸಾಧ್ಯ ಇಲ್ಲ. ಒಂದ್ಸರಿ ಕಾಂಗ್ರೆಸ್ ಅನ್ನ ಮನೆ ಕಳಿಸಿದ್ರೆ ಲಾಭ ಆಗೋದು ವಾಪಸ್ ನನಗೆ, ನನ್ನ ನೇತೃತ್ವದಲ್ಲಿ ಸರ್ಕಾರ ರಚನೆ ಆಗಬೇಕು. ನಾನು 10 ಸೀಟ್ ಗೆಲ್ತೀನೋ 15 ಸೀಟ್ ಗೆಲ್ತೀನೋ, ನನ್ನ ಸಹವಾಸದಲ್ಲಿ ಸರ್ಕಾರ ರಚನೆ ಆಗಬೇಕು ಅಂದರೆ ನಾನೇ ಮುಖ್ಯಮಂತ್ರಿ ಆಗಬೇಕು ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಮತ್ತು ಕಾನ್ಫಿಡೆನ್ಸ್ ಇರೋದ್ರಿಂದ ಹೇಗಾದರೂ ಮಾಡಿ ಇನ್ನೂ 4 ವರ್ಷ ಇದೆ, ಇನ್ನೂ 3.25 ವರ್ಷ ಇದೆ, ಇನ್ನೂ 3.5 ವರ್ಷ ಇದೆ, ಈ ಸರ್ಕಾರವನ್ನು ಸಹಿಸೋದಕ್ಕೆ ಸಾಧ್ಯ ಇಲ್ಲ. ಇನ್ನು ಕರ್ನಾಟಕದಲ್ಲಿ ಕಾಂಗ್ರೆಸ್ಸನ್ನು ಮುಗಿಸಲೇಬೇಕು ಅಂದರೆ ಸಿದ್ದರಾಮಯ್ಯನವರಂತಹ ನಾಯಕರನ್ನು ಮುಗಿಸಲೇಬೇಕು. ಹಾಗೆ ಮುಗಿಸ್ಬೇಕು ಅಂದರೆ ಅದಕ್ಕೆ ಆದಂತಹ ಒಂದಿಷ್ಟು ಷಡ್ಯಂತ್ರಗಳನ್ನು ಮಾಡಬೇಕಾಗಿದೆ. ಅದಕ್ಕೆ ಸಿಕ್ಕಿದ್ದೆ ಮೂಢ. ವಾಲ್ಮೀಕಿ ಹಗರಣ ಸಂಬಂಧಪಟ್ಟಾಗೆ ನಾಗೇಂದ್ರ ರಾಜೀನಾಮೆ ಕೊಟ್ಟಾಯಿತು, ಎನ್ಕ್ವೈರಿಗೆ ಹೋಗಾಯಿತು, ಅದೆಲ್ಲ ಏನೆಲ್ಲ ನಡೀತಾ ಇದೆ. ಇದ್ರ ಜೊತೆಗೆ ಮೂಢದಲ್ಲಿ ಏನಾದರೂ ಮಾಡಿ ಸಿದ್ದರಾಮಯ್ಯ ಎಳಿಬೇಕು, ಹಾಕಬೇಕು, ಅವ್ರನ್ನ ಜೈಲಿಗೆ ಕಳಿಸ್ಬೇಕು, ಇನ್ನಿತರ ಪ್ರಯತ್ನಗಳನ್ನು ಮಾಡುತ್ತಿರುವಂಥ ವಿರೋಧಿಗಳ ಪಾಳ್ಯದಲ್ಲಿ ಮುಖಂಡತ್ವವನ್ನು ವಹಿಸಿಕೊಂಡಿರುವ ಆಲ್ಮೋಸ್ಟ್ ಕುಮಾರಸ್ವಾಮಿ ಅವರೇ ಅರಣ್ಯ ಅಕ್ರಮದಲ್ಲಿ ಭಾಗಿಯಾದಂತಹ ಒಂದು ರಿಪೋರ್ಟ್ ಹೊರಗೆ ಬರ್ತಿದೆ. ಸ್ನೇಹಿತರೆ, 2007ರಲ್ಲಿ ಇವರು ಮುಖ್ಯಮಂತ್ರಿ ಆಗಿದ್ದಾಗ ಸುಮಾರು 550 ಎಕರೆ ಜಮೀನನ್ನು ಅಸ್ತಿತ್ವವೇ ಇಲ್ಲದ, ರಿಜಿಸ್ಟರ್ ಆಗದ, ಬ್ಯಾಂಕ್ ಅಕೌಂಟ್ ಕೂಡ ಇಲ್ಲದ ಒಂದು ಕಂಪನಿಗೆ ಅಕ್ರಮವಾಗಿ ಮಂಜೂರು ಮಾಡಿ ಕೊಟ್ಟಿದ್ದಾರೆ ಅನ್ನುವಂಥ ಲೋಕಾಯುಕ್ತ ವರದಿ. ಆವಾಗ ಸಂತೋಷ್ ಹೆಗಡೆ ಅವರು ಲೋಕಾಯುಕ್ತದ ಮುಖ್ಯಸ್ಥರಾಗಿದ್ದರು. ಅವರ ಅವಧಿಯಲ್ಲಿ ಆದಂಥ ಎನ್ಕ್ವೈರಿಯ ಅಂಶಗಳು ಹೊರಗೆ ಬರ್ತಾ ಇದೆ. ಈಗ ಮೊನ್ನೆ ಯಾವುದೊಂದು TV ಚಾನಲ್ನಲ್ಲಿ ದೇವೇಗೌಡರು ಮತ್ತು ಅವರ ಕುಟುಂಬ ಸುಮಾರು 82 ಎಕರೆ ಕೆರೆ ಜಾಗವನ್ನು ಒತ್ತುವರಿ ಮಾಡಿಕೊಂಡಿದ್ದಾರೆ. ಅಕ್ರಮವಾಗಿ ಅಷ್ಟು ಆಸ್ತಿಯನ್ನು ತಮ್ಮ ಹೆಸರಿಗೆ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ. ನನಗೆ ಅದರ ಬಗ್ಗೆ ಹೆಚ್ಚಿನ ವಿವರಗಳು ಬೇಕು, ಹೆಚ್ಚಿನ ಡಾಕ್ಯುಮೆಂಟ್ಗಳು ಬೇಕು ಅಂತ ನಾನು ಕೇಳಿದ್ದೀನಿ. ಅದೆಲ್ಲ ಬಂದ ಮೇಲೆ ಅದರ ಬಗ್ಗೆ ನಾನು ಮಾತಾಡ್ಬೋದು. ಈಗ ಆ ಡಾಕ್ಯುಮೆಂಟ್ಗಳು ನನ್ನ ಕೈಯಲ್ಲಿಲ್ಲ, ಹಾಗಾಗಿ ಆ ವಿಚಾರವನ್ನು ಇನ್ನೊಂದು ಸಲ ಮಾತಾಡೋಣ. ಸದ್ಯಕ್ಕೆ 550 ಎಕರೆ ಜಮೀನು ಅಸ್ತಿತ್ವವೇ ಇಲ್ಲದ ಕಂಪನಿಗೆ ಅಕ್ರಮವಾಗಿ, ಅದು ಒಂದೇ ದಿನದಲ್ಲಿ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಆದ ನಂತರ ಒಂದೇ ದಿನದಲ್ಲಿ ಆ ಫೈಲಿಗೆ ಇಮ್ಮಿಡಿಯೇಟಾಗಿ ಸೈನ್ ಹಾಕ್ಬಿಟ್ಟು ಅವರಿಗೆ ಮಂಜೂರು ಮಾಡಿದ್ದರ ಹಿಂದೆ ಬಹಳ ದೊಡ್ಡ ಮಟ್ಟದ ಹಗರಣ ಇದೆ ಅಂಥೇಳಿ ಲೋಕಾಯುಕ್ತ ಕೊಟ್ಟಂಥ ವರದಿ, ಅದರ ಅಂಶಗಳು ಈಗ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇದೆ. ಸಿದ್ದರಾಮಯ್ಯನವರನ್ನು ಜೈಲಿಗೆ ಕಳಿಸುವ ಧಾವಂತದಲ್ಲಿ ಕುಮಾರಸ್ವಾಮಿಯವರೇ ಏನಾದರೂ ಜೈಲಿಗೆ ಹೋಗ್ಬೋದಾ ಅನ್ನುವ ಚರ್ಚೆ ನಡೀತಿದೆ. ಇನ್ನು ಇದಕ್ಕೆ ಸಂಬಂಧಪಟ್ಟ ಹಾಗೆ ಮೀಡಿಯಾಗಳಿಗೆ ಕೇಳಿದಂಥ ಪ್ರಶ್ನೆಗೆ ನಮಗೇನು ಕುಮಾರಸ್ವಾಮಿನ ಅರೆಸ್ಟ್ ಮಾಡಬೇಕಂತೇನಿಲ್ಲ, ಅಂಥ ಪರಿಸ್ಥಿತಿ ಬಂದರೆ ಖಂಡಿತವಾಗ್ಲೂ ಅರೆಸ್ಟ್ ಮಾಡ್ತೀವಿ ಅಂತ ಹೇಳ್ತಾರೆ. ನಾನು ಅರೆಸ್ಟ್ ಮಾಡ್ತೀನಿ ಅಂತ ಎಲ್ಲೂ ಹೇಳಿಲ್ಲ. ಈಗ ಅರೆಸ್ಟ್ ಮಾಡಬೇಕಾದಂಥ ಸನ್ನಿವೇಶ ಬಂದರೆ ಅರೆಸ್ಟ್ ಮಾಡ್ತೀವಿ, ಯಾವುದೇ ಮುಲಾಜಿ ಇರೋದಿಲ್ಲ. ಅದೇ ಕುಮಾರಸ್ವಾಮಿ ಅವರು ಕೌಂಟರ್ ಉತ್ತರ ಕೊಡ್ತಾರೆ, 100 ಸಿದ್ದರಾಮಯ್ಯ ಬಂದರೂ ನನ್ನನ್ನು ಅರೆಸ್ಟ್ ಮಾಡೋಕ್ಕಾಗಲ್ಲ ಅಂತ. 100 ಸಿದ್ದರಾಮಯ್ಯ ಬರ್ಬೇಕು ಬನ್ನಿ ಮನ್ಸಕ್ಕೆ ಆಗಲ್ಲ. ನಾನು ನೋಡಿದಾಗ ಅನ್ಸುತ್ತಾ ಅವ್ರು ಯಾವ ರೀತಿ ಕಳೆದ ಒಂದು ವಾರದಿಂದ ನಡ್ಕೊಂಡ್ರು, ಜನ ಕಂಡಾರೆ ನೋಡವ್ರೆ. ನೋಡಿ, ಅಕ್ರಮದಲ್ಲಿ ಭಾಗಿಯಾದ್ರೆ 100 ಸಿದ್ದರಾಮಯ್ಯ ಯಾಕೆ ಬೇಕು? 100 ಅಲ್ಲ, 1,000 ಸಿದ್ದರಾಮಯ್ಯ ಬಂದರೂ ಕುಮಾರಸ್ವಾಮಿನ ಅರೆಸ್ಟ್ ಮಾಡೋಕ್ಕಾಗಲ್ಲ. ಕುಮಾರಸ್ವಾಮಿನ ಅರೆಸ್ಟ್ ಮಾಡೋದಕ್ಕೆ ಸಿದ್ದರಾಮಯ್ಯ ಯಾರು? ಪೊಲೀಸ್ ಅಧಿಕಾರಿನ, ಇಲ್ಲ ಕಾನ್ಸ್ಟೇಬಲ್? ಮುಖ್ಯಮಂತ್ರಿ. ಒಬ್ಬ ಮುಖ್ಯಮಂತ್ರಿ ಯಾರನ್ನಾದ್ರೂ ಹೋಗಿ ಅರೆಸ್ಟ್ ಮಾಡೋದಕ್ಕಾಗುತ್ತಾ? ಅದು ಅವರ ಸ್ಥಾನವೂ ಅಲ್ಲ, ಸ್ಥಾನಮಾನವೂ ಅಲ್ಲ, ಅದು ಅವ್ರ ಕೆಲಸವೂ ಅಲ್ಲ, ಅವರು ಆ ಪದವಿಯಲ್ಲೂ ಇಲ್ಲ. ಅವರು ಮುಖ್ಯಮಂತ್ರಿ ಆಗಿದ್ದಾರೆ. ಮುಖ್ಯಮಂತ್ರಿಯಾಗಿ ಅವ್ರದ್ದೇ ಆದಂಥ ಬೇರೆ ಬೇರೆ ರೀತಿಯ ಜವಾಬ್ದಾರಿಗಳಿದ್ದಾವೆ, ಅದನ್ನು ನಿರ್ವಹಿಸಬಹುದೇ ಹೊರತು ಅವರು ಒಬ್ಬ ಪೊಲೀಸ್ ಅಧಿಕಾರಿ ಥರ ಹೋಗಿ ಅಥವಾ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಥರ ಹೋಗಿ ಕುಮಾರಸ್ವಾಮಿನ ಅರೆಸ್ಟ್ ಮಾಡೋದಕ್ಕಾಗಲ್ಲ. ಹಾಗಾಗಿ ಕುಮಾರಸ್ವಾಮಿಯವರು 100 ಸಿದ್ದರಾಮಯ್ಯ ಬಂದು ಅರೆಸ್ಟ್ ಮಾಡೋಕ್ಕಾಗಲ್ಲ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಕುಮಾರಸ್ವಾಮಿಯವರು 100 ಅಲ್ಲ, 1,00,000 ಸಿದ್ದರಾಮಯ್ಯ ಬಂದರೂ ನಿಮ್ಮನ್ನು ಅರೆಸ್ಟ್ ಮಾಡೋಕ್ಕಾಗಲ್ಲ. ಯಾಕಂದರೆ ಅದು ಅವ್ರ ಕೆಲಸ ಅಲ್ವೇ ಅಲ್ಲ. ನೀವು ನಮ್ಮ ದೇಶದ ಕಾನೂನಿಗೆ ವಿರುದ್ಧವಾಗಿ ನಡೆದುಕೊಂಡಿದ್ದರೆ, ನೀವೇನಾದರೂ ತಪ್ಪು ಮಾಡಿದ್ದರೆ, ಕಾನೂನಿಗೆ ವಿರುದ್ಧವಾಗಿ ನೀವೇನಾದರೂ ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿದ್ದರೆ, ಹಗರಣದಲ್ಲಿ ಭಾಗಿಯಾಗಿದ್ದರೆ, ಯಾವುದಾದ್ರೂ ಕ್ರೈಮನ್ನು ಮಾಡಿದರೆ ಖಂಡಿತವಾಗಲೂ ನಿಮ್ಮನ್ನು ಈ ದೇಶದ ಪೊಲೀಸ್ ವ್ಯವಸ್ಥೆ ಅರೆಸ್ಟ್ ಮಾಡುತ್ತೆ. ಅದಕ್ಕೆ ಸಿದ್ದರಾಮಯ್ಯ ಬರಬೇಕಂತಿಲ್ಲ, ಸಿದ್ದರಾಮಯ್ಯನ ಕೈಲಿ ಆಗೋದೇ ಇಲ್ಲ. ಹಾಗೆ ಸಿದ್ದರಾಮಯ್ಯನವರು ಏನಾದರೂ ಅಕ್ರಮದಲ್ಲಿ ಭಾಗಿಯಾಗಿದ್ದು, ನೀವೇನಾದರೂ ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿ ಆದರೆ ನಿಮ್ಮ ಕೈಯಲ್ಲೂ ನೀವು 100 ಜನ ಬಂದರು, ನೀವು 1,000 ಜನ ಬಂದರು, 10,000 ಜನ ಬಂದರು, ಸಿದ್ದರಾಮಯ್ಯನವರನ್ನ ಅರೆಸ್ಟ್ ಮಾಡೋಕ್ಕಾಗಲ್ಲ. ಯಾಕಂದರೆ ನಿಮ್ಮ ಕೆಲಸ ಅಲ್ಲ ಅದು ಪೊಲೀಸರ ಕೆಲಸ. ಪೊಲೀಸರು ಆ ಕೆಲಸವನ್ನು ಮಾಡ್ತಾರೆ. ಸುಮ್ಮನೆ ಈ ಥರದ ಬುಲ್ಶಿಟ್ ಮಾತುಗಳನ್ನು ಆಡ್ತಾ
ಈಗ ಕುಮಾರಸ್ವಾಮಿ ಅವರೇ ಅದೇನೋ ರೀತಿಯ ಹತಾಶೆಯ ಸೇಡಿನ ರಾಜಕಾರಣಕ್ಕೆ ಬಿದ್ದು ಒಂದಿಷ್ಟು ಮುಂಗೋಪದಿಂದ ಅವರು ಮಾಡಿಕೊಂಡಂಥ ಎಡವಟ್ಟುಗಳಿಂದ ಅವರ ಮೇಲಿರುವಂಥ ಒಂದು ಆರೋಪ ಅವರ ಬುಡಕ್ಕೆ ಬಿಸಿ ನೀರು ಕಾಯಿಸುವಂತಹ ಸಾಧ್ಯತೆ ಜಾಸ್ತಿ ಇದೆ. ಸ್ನೇಹಿತರೆ, ಸಿದ್ದರಾಮಯ್ಯನವರನ್ನು ಜೈಲಿಗೆ ಕಳಿಸುವಂಥ ಧಾವಂತದಲ್ಲಿ ಕುಮಾರಸ್ವಾಮಿ ಅವರೇ ಜೈಲಿಗೆ ಹೋಗಬಹುದಾ ಅನ್ನುವಂಥ ಅನುಮಾನ ಕಾಡ್ತಾ ಇದೆ. ಅದೇನು ಕೇಸು ಅನ್ನೋದ್ರ ಬಗ್ಗೆ ಒಂದಿಷ್ಟು ವಿವರಗಳನ್ನು ಫಸ್ಟ್ ತಿಳ್ಕೊಂಬರೋಣ. ಸ್ನೇಹಿತರೆ, ನೋಂದಣಿಯೇ ಆಗದ ಕಂಪನಿಗೆ HD ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ 550 ಎಕರೆ ಜಮೀನನ್ನು ಗಣಿಗಾರಿಕೆಗೆ ಮಂಜೂರು ಮಾಡಿದ್ರು ಅಂತ ಲೋಕಾಯುಕ್ತ ವರದಿಯಲ್ಲಿನ ಅಂಶಗಳು ಹೇಳ್ತಿದೆ. UV ಸಿಂಗ್ ಅವರು ಈ ಮಂಜೂರಾತಿಗೆ ಸಂಬಂಧಿಸಿದ ಪ್ರತಿ ದಾಖಲೆಯನ್ನು ಸೇರಿಸಿ ವರದಿ ಸಿದ್ಧಪಡಿಸಿದ್ರು. ಆ ವರದಿಯನ್ನು ಆಧರಿಸಿ ಅಂದಿನ ಲೋಕಾಯುಕ್ತ ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ಅವರು ನೀಡಿದ್ದ ವರದಿಯಲ್ಲೂ ಈ ಅಂಶಗಳನ್ನು ಉಲ್ಲೇಖಿಸಲಾಗಿತ್ತು. ಮಹಾರಾಷ್ಟ್ರದ SV ಸಕ್ರಿ ಅವರು ಬಳ್ಳಾರಿಯಲ್ಲಿ ಕಬ್ಬಿಣ ಮತ್ತು ಮ್ಯಾಂಗ್ನೀಸ್ ಗಣಿಗಾರಿಕೆಗೆ ಜಮೀನು ಮಂಜೂರು ಮಾಡುವಂತೆ 2006ರ ಏಪ್ರಿಲ್ 17ನೇ ತಾರೀಕು ಅರ್ಜಿ ಸಲ್ಲಿಸಿರ್ತಾರೆ. ಅದಿರು ಗಣಿಗಾರಿಕೆ ತನ್ನ ಮುಖ್ಯ ವಹಿವಾಟು ಎಂದು ಕಂಪನಿ ಹೇಳಿಕೊಂಡಿದ್ರು. ವಾಸ್ತವದಲ್ಲಿ ಆ ಕಂಪನಿ ಯಾವುದೇ ಚಟುವಟಿಕೆ ನಡೆಸ್ತಾ ಇರಲಿಲ್ಲ. ಈ ಅರ್ಜಿ ಸಂಬಂಧ ಕ್ರಮ ಕೈಗೊಳ್ಳುವಂತೆ ಖನಿಜ ಮತ್ತು ಗಣಿ ನಿರ್ದೇಶನಾಲಯ ಸೂಚನೆ ನೀಡಿದ್ರು. ರಾಜ್ಯ ಸರ್ಕಾರದ ಆಕ್ಷೇಪದ ಕಾರಣ ಅರ್ಜಿಯನ್ನು ಸುಮಾರು 1 ವರ್ಷದವರೆಗೆ ತಡೆ ಹಿಡಿಯಲಾಗಿತ್ತು. ಇಂತಹ ಸುಮಾರು 28 ಅರ್ಜಿಗಳು ಇದ್ದು ರಾಜ್ಯ ಸರ್ಕಾರ ಈ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳಬಹುದು ಅಂತ ಖನಿಜ ಮತ್ತು ಗಣಿ ನಿರ್ದೇಶಕರ ಕಚೇರಿಯಿಂದ ರಾಜ್ಯ ಸರ್ಕಾರಕ್ಕೆ ಕಡತಗಳನ್ನು ಕಳಿಸಲಾಗಿತ್ತು. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಈ ಕಡತ ಅವರ ಮುಂದೆ ಬರುತ್ತೆ. ಅವರು ಶ್ರೀ ಸಾಯಿ ವೆಂಕಟೇಶ್ವರ ಮಿನರಲ್ಸ್ಗೆ 550 ಎಕರೆ ಮಂಜೂರು ಮಾಡುವಂತೆ ಶರಾ ಬರೆದು ಸಹಿ ಹಾಕಿದ್ದಾರೆ ಅಂತ ಲೋಕಾಯುಕ್ತ ವರದಿಯಲ್ಲಿ ವಿವರಿಸಲಾಗಿದೆ. ಈ ಪ್ರಕರಣಕ್ಕೆ ಸಂಬಂಧಿಸಿದ ಕಡತ ಯಾವ ದಿನ ಯಾವ ಇಲಾಖೆಗೆ ಹೋಗಿತ್ತು, ಯಾರು ಸಹಿ ಮಾಡಿದ್ರು ಎಂಬುದರ ಸಂಪೂರ್ಣ ದಾಖಲೆಗಳನ್ನು ವರದಿಯಲ್ಲಿ ಲಗತ್ತಿಸಲಾಗಿತ್ತು. ಮುಖ್ಯಮಂತ್ರಿ ಅವರು ಸಹಿ ಮಾಡಿದ ಅಂದರೆ ಕುಮಾರಸ್ವಾಮಿ ಅವರು ಸಹಿ ಮಾಡಿದ ಕಡತವನ್ನು ವಾಣಿಜ್ಯ ಮತ್ತು ಕೈಗಾರಿಕಾ ಇಲಾಖೆ ಕಾರ್ಯದರ್ಶಿಗೆ ಕಳುಹಿಸಲಾಗಿತ್ತು. ಅವರು ಆ ಕಡತವನ್ನು ಪತ್ರದೊಂದಿಗೆ 2007ರ ಅಕ್ಟೋಬರ್ 6ನೇ ತಾರೀಕು ಕೇಂದ್ರ ಸರ್ಕಾರದ ಗಣಿ ಮತ್ತು ಭೂ ವಿಜ್ಞಾನ ಸಚಿವಾಲಯದ ಅನುಮೋದನೆಗೆ ಕಳಿಸಿದ್ರು. ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಬರೆದಿದ್ದ ಆ ಪತ್ರದಲ್ಲಿ ಶ್ರೀ ಸಾಯಿ ವೆಂಕಟೇಶ್ವರ ಮಿನರಲ್ಸ್ಗೆ ಜಮೀನು ಮಂಜೂರು ಮಾಡಲು ಮುಖ್ಯಮಂತ್ರಿ ಆದೇಶಿಸಿರುತ್ತಾರೆ ಅಂತ ಉಲ್ಲೇಖಿಸಲಾಗಿತ್ತು. UV ಸಿಂಗ್ ಅವರು ಸಿದ್ಧಪಡಿಸಿದ್ದ ವರದಿಯಲ್ಲಿ ಈ ಪತ್ರವನ್ನು ಲಗತ್ತಿಸಲಾಗಿತ್ತು. 2010-11 ಸಲ್ಲಿಸಲಾದ ಲೋಕಾಯುಕ್ತ ವರದಿಯಲ್ಲೂ ಈ ಅಂಶಗಳನ್ನು ಸ್ಪಷ್ಟವಾಗಿ ಹೇಳಲಾಗಿತ್ತು. ನೋಂದಣಿ ಆಗದ ಕಂಪನಿಗೆ ಕುಮಾರಸ್ವಾಮಿ ಅವರು ಅರಣ್ಯ ಭೂಮಿಯನ್ನು ಮಂಜೂರು ಮಾಡ್ತಾರೆ. ಅವರು ಈ ಸಂದರ್ಭದಲ್ಲಿ ಉಲ್ಲಂಘಿಸಿದ ನಿಯಮಗಳೇನು ಅನ್ನೋದನ್ನ ನೋಡ್ಕೊಂಬರೋಣ. ಕಂಪನಿಗೆ ಗಣಿ ಜಮೀನನ್ನು ಮಂಜೂರು ಮಾಡದೆ ಅರ್ಜಿಯನ್ನು ತಿರಸ್ಕರಿಸಲು ಸರ್ಕಾರದ ಮುಂದೆ ಹಲವು ಕಾರಣಗಳು ಇದ್ವು. ಆದರೆ ಅವೆಲ್ಲವನ್ನು ಕಡೆಗಣಿಸಿ ಅಕ್ರಮವಾಗಿ ಗಣಿಯನ್ನು ಮಂಜೂರು ಮಾಡಿದ್ದು ಹಲವು ಲೋಪಗಳು ಆಗಿವೆ ಅಂತ ಲೋಕಾಯುಕ್ತ ತನ್ನ ವರದಿಯಲ್ಲಿ ಹೇಳಿತ್ತು. ಅಂತಹ ಹಲವು ಲೋಪಗಳನ್ನು ವರದಿಯಲ್ಲಿ ಪಟ್ಟಿ ಮಾಡಲಾಗಿತ್ತು. ಪಾಯಿಂಟ್ ನಂಬರ್ 1, ಕಂಪನಿಯು ನೀಡಿರುವ 2 ವಿಳಾಸಗಳಲ್ಲಿ ಕಚೇರಿಗಳು ಇರಲಿಲ್ಲ. ವಾಸ್ತವದಲ್ಲಿ ಕಂಪನಿ ಅಸ್ತಿತ್ವದಲ್ಲೇ ಇರಲಿಲ್ಲ. ಕಂಪನಿಗಳಿಗೆ ಗಣಿ ಜಮೀನನ್ನು ಮಂಜೂರು ಮಾಡುವಾಗ ಕೇಂದ್ರ ಸರ್ಕಾರದ ಖನಿಜ ನಿಯಮಗಳನ್ನು ಉಲ್ಲಂಘಿಸಲಾಗಿದೆ. ಶ್ರೀ ಸಾಯಿ ವೆಂಕಟೇಶ್ವರ ಜನರಲ್ ಕಂಪನಿಯು ಈವರೆಗೆ ಗಣಿಗಾರಿಕೆ ನಡೆಸಿದ ಅನುಭವ ಎಲ್ಲೂ ಹೊಂದಿಲ್ಲ. ಅಂತಹ ಕಂಪನಿಗೆ ಗಣಿ ಮಂಜೂರು ಮಾಡಲಾಗಿತ್ತು. ಈ ಕಂಪನಿ ಮಹಾರಾಷ್ಟ್ರದಲ್ಲಾಗಲಿ ಕರ್ನಾಟಕದಲ್ಲಾಗಲಿ ನೋಂದಣಿ ಆಗಿಲ್ಲ. 2 ರಾಜ್ಯಗಳಲ್ಲಿ ತೆರಿಗೆ ಸಂಖ್ಯೆ ಅಂದರೆ MST ಅಥವಾ KST ನಂಬರ್ ಹೊಂದಿಲ್ಲ. ಕಂಪನಿಯು ವ್ಯಾಟ್ ಸಂಖ್ಯೆಯನ್ನು ಹೊಂದಿಲ್ಲ. ಕಂಪನಿಯು ದೇಶದ ಎಲ್ಲಿಯೂ ಬ್ಯಾಂಕ್ ಖಾತೆ ಹೊಂದಿಲ್ಲ. ಕಂಪನಿಯು ಅಲ್ಲಿಯವರೆಗೂ ಅಂದರೆ ಅವರಿಗೆ ಯಾವಾಗ ಮಂಜೂರಾಗುತ್ತೋ ಭೂಮಿ ಆ ಕ್ಷಣದವರೆಗೂ ಗಣಿಗಾರಿಕೆಯಲ್ಲಿ ಯಾವುದೇ ಚಟುವಟಿಕೆ ಮತ್ತು ವಹಿವಾಟು ನಡೆಸದೆ ಇದ್ದ ಕಾರಣಕ್ಕೆ ಅದಕ್ಕೆ ಬ್ಯಾಂಕ್ ಖಾತೆ ತೆರೆಯುವ ಸಂದರ್ಭವೇ ಎದುರಾಗಿಲ್ಲ. ಸ್ನೇಹಿತರೆ, ನಮಗೆ ಲೋಕಾಯುಕ್ತ ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ಅವರು ಅವರ ಕೆಲಸಗಳು ಇವತ್ತಿಗೂ ನೆನಪಿದ್ರೆ ಈ ಗಣಿಗಾರಿಕೆ ಅದು ಅಕ್ರಮ ಗಣಿಗಾರಿಕೆ ವಿರುದ್ಧ ಅಕ್ಷರಶಃ ಸಮರ ಸಾರಿದ್ದು ಸಂತೋಷ್ ಹೆಗಡೆ. ಹಾಗಾಗಿ ಅವರನ್ನು ನಾವೆಲ್ಲ ಆದರ್ಶವಾಗಿ ನೋಡ್ತೀವಿ. ಇದೇ ಸಂತೋಷ್ ಹೆಗಡೆ ಅವರು ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ದಾಗ ಅವರು ಅಕ್ರಮ ಗಣಿಗಾರಿಕೆಗೆ ನೆರವಾಗಿದ್ದಾರೆ, ಅವರ ಅಕ್ರಮ ಗಣಿಗಾರಿಕೆಯಲ್ಲಿ ಪಾಲುದಾರರು ಅಂತ ಹೇಳಿಬಿಟ್ಟು ಒಂದು ವರದಿಯನ್ನು ನೀಡಿರ್ತಾರೆ. ಇನ್ನು 2017ರಲ್ಲಿ ಸುಪ್ರೀಂ ಕೋರ್ಟ್ ಇದೇ ಸಾಯಿ ವೆಂಕಟೇಶ್ವರ ಮಿನರಲ್ಸ್ಗೆ ಸಂಬಂಧಪಟ್ಟ ಹಾಗೆ ಕುಮಾರಸ್ವಾಮಿ ಅವರ ವಿರುದ್ಧ ಎನ್ಕ್ವೈರಿ ಮಾಡುವಂತೆ ತನಿಖೆ ಮಾಡುವಂತೆ SITಗೆ ಸೂಚನೆ ನೀಡಿರುತ್ತೆ. ಇವತ್ತು ಕುಮಾರಸ್ವಾಮಿ ಅವರು ಅಧಿಕಾರದಲ್ಲಿ ಇಲ್ಲ. ಕುಮಾರಸ್ವಾಮಿ ಇವತ್ತು ಕೇಂದ್ರದ ಸಚಿವರಾಗಿರ್ಬೋದು. ಕರ್ನಾಟಕದಲ್ಲಿ ಅವ್ರದ್ದೇನೋ ಪಾತ್ರಗಳಿಲ್ಲ, ಅವರೇನು ಮುಖ್ಯಮಂತ್ರಿನಲ್ಲ, ಏನೂ ಅಲ್ಲ. ಕರ್ನಾಟಕ ಸರ್ಕಾರ ಈಗ ಮನಸ್ಸು ಮಾಡಿದ್ರೆ ಕುಮಾರಸ್ವಾಮಿ ವಿರುದ್ಧ ಎನ್ಕ್ವೈರಿಗೆ ಆದೇಶ ನೀಡಬಹುದು. 100 ಸಿದ್ದರಾಮಯ್ಯ ಬರ್ಬೇಕು ಬನ್ನಿ ಮನ್ಸಕ್ಕೆ ನನಗ ನಾನು ನೋಡಿದಾಗ ಅನ್ಸುತ್ತಾ ಅವ್ರು ಯಾವ ರೀತಿ ಕಳೆದ 1 ವಾರದಿಂದ ನಡ್ಕೊಂಡ್ರು. ಸ್ವಾಮಿಗೆ 100 ಸಿದ್ದರಾಮಯ್ಯ ಅಲ್ಲ, ಪೊಲೀಸ್ನವರು ಅರೆಸ್ಟ್ ಮಾಡೋದಯ್ಯ, ನಾನಲ್ಲ. ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಸಾಕು ಅರೆಸ್ಟ್ ಮಾಡ್ತಾರ ಅಲ್ವಾ?
ಇವ್ರು ಸಿದ್ದರಾಮಯ್ಯ ಬಂದ್ರು ಅರೆಸ್ಟ್ ಮಾಡೋಕ್ಕಾಗಲ್ಲ. ನಾನು ಅರೆಸ್ಟ್ ಮಾಡ್ತೀನಾ? ನಾನು ಅರೆಸ್ಟ್ ಮಾಡೋದು ಇದಕ್ಕೆ ಸಂಬಂಧಪಟ್ಟ ಹಾಗೆ ಸೂಕ್ತ ಕ್ರಮಗಳನ್ನು ತೆಗೆದುಕೊಳ್ಬಹುದು. ನಾನು ನಿಮ್ಮನ್ನು ಅರೆಸ್ಟ್ ಮಾಡ್ತೇನೆ, ನೀವು ತಾಕತ್ತಿದ್ರೆ ಅರೆಸ್ಟ್ ಮಾಡಿ, ನಾನು ನಿಮ್ಮನ್ನು ಅರೆಸ್ಟ್ ಮಾಡ್ತೇನೆ, ತಾಕತ್ತಿದ್ರೆ ಅರೆಸ್ಟ್ ಮಾಡಿ, 1 ಲಕ್ಷ ಸಿದ್ದರಾಮಯ್ಯ ಬರಲಿ. ಈ ಡೈಲಾಗ್ಗಳಲ್ಲಿ ಟೈಮ್ ಪಾಸ್ ಮಾಡೋ ಬದಲು, ಟೈಮ್ ವೇಸ್ಟ್ ಮಾಡೋ ಬದಲು, ಈ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಮಾಡೋ ಬದಲು, ಈಗ ಮೂಡದಲ್ಲಿ ನನ್ನ ಪಾತ್ರ ಇಲ್ಲ, ನನ್ನ ವಿರುದ್ಧ ಮಸಲತ್ತು ಮಾಡ್ತಿದ್ದಾರೆ, ಸಂಚು ಮಾಡ್ತಿದ್ದಾರೆ ಅಂತ ಹೇಳಿಬಿಟ್ಟು ಬರೀ ಸ್ಟೇಟ್ಮೆಂಟ್ ಕೊಡ್ಕೊಂಡು ಪಾಲಿಟಿಕ್ಸ್ ಮಾಡೋ ಬದಲು, ಕುಮಾರಸ್ವಾಮಿ ಅವರು ಈ ಸಾಯಿ ವೆಂಕಟೇಶ್ವರ ಮಿನರಲ್ಸ್ಗೆ ಸಂಬಂಧಪಟ್ಟ ಹಾಗೆ ಅಕ್ರಮವಾಗಿ ಅರಣ್ಯ ಭೂಮಿಯನ್ನು ಗಣಿಗಾರಿಕೆಗೆ ಮಂಜೂರು ಮಾಡಿದ್ದಾರೆ. ಅದು ಸುಮಾರು 550 ಎಕರೆ. ಅಂದ್ರೆ ದೊಡ್ಡ ಮಟ್ಟದ ಹಗರಣ ಇದು. 100,000 ಕೋಟಿ ಕಾನ್ಸೆಪ್ಟ್ ಇದು. ಇಮಿಡಿಯೇಟ್ ಆಕ್ಷನ್ ತಗೊಳ್ಳಿ. ಬರೀ ಸ್ಟೇಟ್ಮೆಂಟ್ ಅಲ್ಲಿ ಯಾಕೆ ಸ್ಟಿಕರ್ ಆಗಿದ್ದೀರಾ? ಜಂತ್ಕಲ್ಲು ಮತ್ತು ಸಾಯಿ ವೆಂಕಟೇಶ್ವರ ಈ 2 ತೀರ್ಮಾನಗಳ ಬಗ್ಗೆ ಅವರು ಕೊಟ್ಟಿರ್ತಕ್ಕಂಥ ಯು ವಿ ಸಿಂಗ್ ಅವರು ಏನು ಕೊಟ್ಟಿರ್ತಕ್ಕಂಥ ವರದಿ ಏನಿದೆ, ಆ ವರದಿನಲ್ಲಿ ಅವತ್ತಿನ ಮುಖ್ಯಮಂತ್ರಿಗಳ 2 ಪ್ರಕರಣದಲ್ಲಿ ವಿ ಹ್ಯಾವ್ ಸೀನ್ ದ ಡಿಸಿಷನ್ ಬೈ ದ ಚೀಫ್ ಮಿನಿಸ್ಟರ್ ಸಮ್ ಮಿಸ್ಕಂಡಕ್ಟ್ ಇನ್ ಇಸ್ ಡಿಸಿಷನ್. ದಟ್ ಈಸ್ ದ ರಿಪೋರ್ಟ್ ಅಲ್ಟಿಮೇಟ್ಲಿ 2 ಇಶ್ಯೂಗಳಿಗೆ. ಆದರೆ ನಾವು ಅವರ ಮೇಲೆ ಯಾವುದೇ ರೀತಿಯ ಆಕ್ಷನ್ ಆಗಬೇಕು ಅಂತ ರೆಕಮೆಂಡ್ ಮಾಡಲ್ಲ, ಮುಂದಿನ ಸರ್ಕಾರಕ್ಕೆ ಬಿಟ್ಟಂತದ್ದು ಅಂತ ಹೇಳಿದ್ದಾರೆ ಈ 2 ಪ್ರಕರಣದಲ್ಲಿ. ಇದು ಇರ್ತಕ್ಕಂಥ ಲೋಕಾಯುಕ್ತ ವರದಿ. ಪೆನ್ ಡ್ರೈವ್ ಹಿಂಗೆ ತೆಗಿತಾರೆ, ಹಿಂಗೆ ಇಟ್ಕೊತಾರೆ, ಹಿಂಗೆ ತೆಗಿತಾರೆ, ಹಿಂಗೆ ಇಟ್ಕೊತಾರೆ ಅಂತೇಳಿ ಬರೀ ಫನ್ ಮಾಡ್ಕೊಂಡು, ವ್ಯಂಗ್ಯ ಮಾಡಿಕೊಂಡು, ಟೈಮ್ ವೇಸ್ಟ್ ಮಾಡಿಕೊಂಡು ಜನಕ್ಕೆ ಈಗ ನೀವು ಜೈಲಿಗೆ ಹೋಗ್ತಾರ, ಅವ್ರು ಜೈಲಿಗೆ ಹೋಗ್ತಾರ, ನಿಮ್ಮಿಬ್ಬರ ಗಲಾಟೆಯಲ್ಲಿ ಇನ್ನೊಬ್ಬ ಯಾರಾದ್ರೂ ಜೈಲಿಗೆ ಹೋಗ್ತಾರ, ಅಥವಾ ಈ ಕೇಸ್ಗಳು ಇಲ್ಲಿಗೆ ಮುಗ್ದು ಹೋಗ್ತದ, ಇಲ್ಲ ರೌಂಡ್ ಟೇಬಲ್ ಮೀಟಿಂಗ್ನಲ್ಲಿ ನೋಡಪ್ಪ ನಾನು ನಿನ್ನ ಬಗ್ಗೆ ಮಾತಾಡಲ್ಲ, ನೀನು ನನ್ನ ಬಗ್ಗೆ ಮಾತಾಡಬೇಡ ಅಂತೇಳಿ ಅಡ್ಜಸ್ಟ್ಮೆಂಟಲ್ಲೇ ಏನಾದರೂ ಮುಗಿಸ್ತೀರಾ ಅನ್ನುವಂಥ ಚರ್ಚೆ ಶುರುವಾಗಿದೆ. ಕುಮಾರಸ್ವಾಮಿ ಅವರನ್ನು ಅಂಥ ಪರಿಸ್ಥಿತಿ ಬಂದ ಅರೆಸ್ಟ್ ಮಾಡ್ತೀನಿ ಅಂತ ಹೇಳಿದಿರಿ. ಈಗ ಲೋಕಾಯುಕ್ತದಲ್ಲಿ ಅವರ ವಿರುದ್ಧ ನಡೆದಂಥ ಎನ್ಕ್ವೈರಿ, ಸುಪ್ರೀಂ ಕೋರ್ಟ್ ಆದೇಶಿತ SIT ಎನ್ಕ್ವೈರಿ, ಇದೆಲ್ಲದೂ ನಿಮ್ಮ ಕೈಯಲ್ಲಿದೆ. ಈಗ ನಿಮ್ಮ ಸರ್ಕಾರ ಕೂಡ ಇದೆ. ಕುಮಾರಸ್ವಾಮಿ ಅವರನ್ನು ಮುಟ್ಟಿ ನೋಡೋಣ. ಅವರು ನನ್ನ ಮುಟ್ಟಕ್ಕಾಗಲ್ಲ, ನೋಡಬೇಡ ಅಂತಾರೆ. ಪಾಪ HD ರೇವಣ್ಣ ಕೂಡ ನಮ್ಮನ್ನು ಯಾರು ಮುಟ್ಟಲ್ಲ ಅಂತ ಅನ್ಕತ್ತಿದ್ರು, ಜೈಲಿಗೆ ಹೋಗಿ ಬಂದರು. ಅವ್ರ ಮಕ್ಕಳು ಕೂಡ ನಮಗೆ ಲಂಗು ಲಗಾಮಿಲ್ಲದೆ ಚಡ್ಡಿ ಬಿಚ್ಚಿ ಕುಣಿದ್ರು ಕೂಡ ನಮ್ಮನ್ನು ಯಾರು ಏನೂ ಮಾಡಲ್ಲ ಅಂದ್ಕೊಂಡಿದ್ರು. ಅವ್ರಿಗೂ ಚಡ್ಡಿ ಹಾಕಿಸಿ ಒಳಗಡೆ ಜೈಲೊಳಗಡೆ ಕಳಿಸಲಾಗಿದೆ. ಅದರಲ್ಲಿ ಒಬ್ಬ ಬೇಲ್ ಮೇಲೆ ಹೊರಗೆ ಬಂದಿರ್ಬೋದು. ನೋಡಿ, ನಮ್ಮ ದೇಶದ ಕಾನೂನಿನ ಒಳಗಡೆ ತಾಕತ್ತಿದ್ದರೆ ಯಾವ ತಾಕತ್ತೂ ಇಲ್ಲ. ಅಕ್ರಮವಾಗಿ ಏನೇ ಮಾಡಿದ್ರು, ಕಾನೂನಿನ ವಿರುದ್ಧವಾಗಿ ಹೇಗೆ ನಡ್ಕೊಂಡ್ರು ಖಂಡಿತವಾಗ್ಲೂ ಶಿಕ್ಷೆ ಆಗುತ್ತೆ. ಅದು ಸಿದ್ದರಾಮಯ್ಯವ್ರಿಗೂ ಆಗುತ್ತೆ, ಕುಮಾರಸ್ವಾಮಿ ಅವ್ರಿಗೂ ಆಗುತ್ತೆ, ನಾಳೆ ನರೇಂದ್ರ ಮೋದಿಯವ್ರಿಗೂ ಆಗುತ್ತೆ, ದೇವೇಗೌಡರಿಗೂ ಆಗುತ್ತೆ. ತಪ್ಪು ಮಾಡಿದರೆ ಈ ದೇಶದ ಕಾನೂನಲ್ಲಿ ಶಿಕ್ಷೆ ಕಟ್ಟಿಟ್ಟ ಬುತ್ತಿ. ಅದಕ್ಕೆ ನಮ್ಮ ಹಿಂದೆ ಜನ ಬೆಂಬಲ ಇದೆ, ನಮ್ಮನ್ನು ಅಷ್ಟು ಸುಲಭವಾಗಿ ಮಾಡೋಲ್ಲ, ನಮ್ಮ ಹಿಂದೆ ಜಾತಿ ಇದೆ, ನಮ್ಮ ಹಿಂದೆ ಸಂಘಟನೆ ಇದೆ, ಇದು ಯಾವುದೂ ವರ್ಕೌಟ್ ಆಗಲ್ಲ. ಕುಮಾರಸ್ವಾಮಿಯವ್ರು ತಪ್ಪು ಮಾಡಿದರೆ ಸರ್ಕಾರ ಇವತ್ತು ಕುಮಾರಸ್ವಾಮಿದಿಲ್ಲ, ಸಿದ್ದರಾಮಯ್ಯವ್ರ ಸರ್ಕಾರ ಇದೆ. ನಿಮ್ಮನ್ನು ಅರೆಸ್ಟ್ ಮಾಡ್ತೀವಿ ಅನ್ನೋದಲ್ಲ, ಮಾಡಿ ತೋರಿಸಿ. ಅವ್ರ ಅಕ್ರಮದಲ್ಲಿ ಭಾಗಿಯಾಗಿದ್ದರೆ ಅವ್ರನ್ನ ಮುಟ್ಟಿ ತೋರಿಸಿ. ಸುಮ್ಮನೆ ಅವ್ರು ಹೊಡೆಸಿಕೊಂಡಂಥ ಕಲ್ಲ ಎಡನ್ನು ತಿನ್ಕೊಂಡು ಅದಕ್ಕೆ ಗುರಾಣಿಯ ಕೆಲಸವನ್ನೇ ಮಾಡ್ತಾ ಎಷ್ಟು ದಿನ ಹೋಗ್ತೀರಾ? ಎಷ್ಟು ದಿನ ಈ ಜನಕ್ಕೆ ನಮ್ಮಂಥವ್ರಿಗೆ ಮೂರ್ಖರನ್ನಾಗಿ ಮಾಡ್ತೀರಾ? ಒಟ್ಟಿನಲ್ಲಿ ಸಿದ್ದರಾಮಯ್ಯನವರನ್ನು ಮೂಡದಲ್ಲಿ ಜೈಲಿಗೆ ಕಳಿಸುವಂತಹ ಧಾವಂತದಲ್ಲಿ ಕುಮಾರಸ್ವಾಮಿಯವರ ಬುಡಕ್ಕೆ ಹಳೆಯ ಕೇಸ್, ಹಳೆಯ ಅಕ್ರಮ ಬಿಸಿ ನೀರು ಕಾಯಿಸುವಂಥ ಸಾಧ್ಯತೆ ಜಾಸ್ತಿ ಇದೆ. ಸ್ನೇಹಿತರೆ, ಇದು ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಕಾದು ನೋಡೋಣ. ನಮಸ್ಕಾರ.